ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದಿಗೆ ನಿಮ್ಮ ಜಾರ್ಜ್ ಕೊಳುತ್ತನಲ್ ಸೇಂಟ್ ಅಲ್ಫನ್ಸ್ ಚರ್ಚ್ ಮಂಗಳೂರು. ಬಾಲಕನಲ್ಲಿ 5 ರೊಟ್ಟಿ 2 ಮೀನುಗಳಿಂದ ಪವಾಡ ಸೃಷ್ಟಿಸಿದ ನಜರೇತಿನ ಯೇಸು. ಹೊಟ್ಟೆ ತುಂಬ ತಿಂದು ತೃಪ್ತರಾದ 5,000ಕ್ಕಿಂತ ಅಧಿಕ ಜನರು. ಉಳಿದ ರೊಟ್ಟಿ 12 ಬುಟ್ಟಿಗಳಲ್ಲಿ ಶೇಖರಿಸಿದ ಯೇಸುವಿನ ಶಿಷ್ಯಂದಿರು. ಇಂದು ಸಂಜೆ ಗಲೀಲಿಯ ಸರೋವರದ ತಿಬೇರಿಯ ದಡದ ಬಳಿ ಒಂದು ದೊಡ್ಡ ಪವಾಡ ನಡೆಯಿತು. ಈ ಪವಾಡ ನಜರೇತಿನ ಯೇಸು ಎಂಬುವರಿಂದ ನಡೆದಿದೆ ಎಂದು ವರದಿಯಾಗಿದೆ. ಯೇಸುರವರು ಗಲೀಲಿಯ ನಜರೇತ್ ಪ್ರಾಂತ್ಯಗಳಲ್ಲಿ ಅನೇಕ ಪವಾಡ, ರೋಗಶಾಂತಿ ನೀಡಿದರಿಂದ ಜನರ ದೊಡ್ಡ ಗುಂಪೊಂದು ಅವರನ್ನು ಹಿಂಬಾಲಿಸಲಾಯಿತು. ತನ್ನ ಹಾಗೂ ಶಿಷ್ಯರನ್ನು ಹಿಂಬಾಲಿಸುತ್ತಿದ್ದ ಜನರನ್ನು ಕಂಡ ಯೇಸು ಅವರಿಗೆ ದೇವರ ಸಾಮ್ರಾಜ್ಯದ ಬಗ್ಗೆ ತಿಳಿಸಿ ಅನೇಕರಿಗೆ ರೋಗ ಸೌಖ್ಯವನ್ನು ನೀಡಿದರು. ಸಂಜೆ ಆಗುತ್ತಲೇ ಹಸಿವಿನಿಂದ ಸುಸ್ತಾದ ಜನರನ್ನು ಕಂಡು ಯೇಸುವಿನ ಮನ ಕರಗಿ ತನ್ನ ಶಿಷ್ಯರಿಗೆ, ಇವರು ಹಸಿವಲ್ಲಿ ಇರುವುದರಿಂದ ಇವರಿಗೆ ರೊಟ್ಟಿಯನ್ನು ಕೊಡಿರಿ ಎಂದು ಹೇಳಿದರು. ಯೇಸುವಿನ ಶಿಷ್ಯನಾದ ಆಂದ್ರೆಯನವರು, ಇಲ್ಲಿ ಒಬ್ಬ ಬಾಲಕನಲ್ಲಿ 5 ರೊಟ್ಟಿ ಹಾಗೂ 2 ಮೀನುಗಳಿದೆ ಎಂದು ಹೇಳಿ ಯೇಸುವಿಗೆ ಅವುಗಳನ್ನು ನೀಡಿದರು. ಯೇಸು 5 ರೊಟ್ಟಿಗಳನ್ನು ಹಾಗೂ 2 ಮೀನುಗಳನ್ನು ಕೈಗಳಲ್ಲಿ ಎತ್ತಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ದೇವರೊಂದಿಗೆ ಪ್ರಾರ್ಥಿಸಿ ಅವುಗಳನ್ನು ಆಶೀರ್ವದಿಸಿ ಶಿಷ್ಯರಿಗೆ ನೀಡಿದರು. ಶಿಷ್ಯಂದಿರು ಹುಲ್ಲಿನ ಮೇಲೆ ಜನರನ್ನು ಕೂರಿಸಿಕೊಂಡು ರೊಟ್ಟಿಗಳನ್ನು ಅಲ್ಲಿ ಸೇರಿದ ಎಲ್ಲರಿಗೆ ಹಂಚಿದರು. ಇವರೆಲ್ಲರೂ ತಮಗೆ ಬೇಕಾದಷ್ಟು ತಿಂದು ತೃಪ್ತರಾದರು. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಮಹಿಳೆಯರು, ಮಕ್ಕಳು ಹಾಗೂ 5,000ಕ್ಕಿಂತ ಹೆಚ್ಚಿನ ಗಂಡಸರು ಸೇರಿದ ಒಂದು ಜನಸಮೂಹ ಹೊಟ್ಟೆ ತುಂಬ ತಿಂದು ತೃಪ್ತರಾದರೆಂದು ತಿಳಿದು ಬಂದಿದೆ. ತಿಂದು ಉಳಿದ ಎಲ್ಲ ರೊಟ್ಟಿ ಹಾಳಾಗದಂತೆ ಒಟ್ಟುಗೂಡಿಸಿ ಶೇಖರಿಸಿ ಯೇಸು ಶಿಷ್ಯರಿಗೆ ತಿಳಿಸಿದಂತೆ 12 ಬುಟ್ಟಿಗಳಷ್ಟು ತಿಂದುಳಿದ ರೊಟ್ಟಿಗಳನ್ನು ಶೇಖರಿಸಲಾಯಿತು. ಈ ಪವಾಡವನ್ನು ಕಂಡ ಜನರು ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿ ಇವರೇ ಎಂದು ಯೇಸುವನ್ನು ರಾಜನಾಗಿ ಮಾಡುವ ಯೋಚನೆ ಮಾಡುತ್ತಿರುವುದಾಗಿ ವರದಿಯಾಗಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದಿಗೆ ಭೇಟಿಯಾಗೋಣ. ವಂದನೆಗಳು. ಸ್ಟೇ ಹೋಮ್, ಸ್ಟೇ ಸೇಫ್.